ಚನ್ನಪಟ್ಟಣಕ್ಕೆ ಇವತ್ತು ಸಲೂನ್ ಓಪನಿಂಗ್ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ಚನ್ನಪಟ್ಟಣಕ್ಕೆ ಬರ್ತಿರೋದಿದೆ ಮೊದಲನೇ ಸಾರಿ. ಸೊ ನಾನು ಸ್ಪಿನ್ಸ್ಗೆ ಮುಂಚೆ ಹೋಗಿದ್ದೆ, ಅವ್ರ ಸರ್ವಿಸ್ ತಗೊಂಡಿದ್ದೆ. ಅವ್ರದ್ದು ಸೀರಮ್ ಕೂಡ ನಾನು ಮುಂಚೆ ಯೂಸ್ ಮಾಡ್ತಿದ್ದೆ, ಅವ್ರ ಪ್ರಾಡಕ್ಟ್. ಸೊ ನಂಗೆ ತುಂಬಾ ಇಷ್ಟ ಆಗಿತ್ತು. ಅದೇ ಇನ್ನೊಂದು ಫ್ರಾಂಚೈಸ್ ಓಪನ್ ಮಾಡ್ತಾ ಇದ್ದಾರೆ, ಆ ಬ್ರಾಂಚಿಗೆ ಬಂದ್ಬಿಟ್ಟು ಇನಾಗ್ರೇಟ್ ಮಾಡ್ತಿರೋದು ತುಂಬಾ ಖುಷಿಯಾಗಿದೆ. ಇನ್ನೊಂದೇನಂದ್ರೆ ನಾನು ಹೇರ್ ಕಟ್ ಕೂಡ ಮಾಡಿಸಿದೆ. ನನಗೆ ಹೇರ್ ಕಟ್ ಮಾಡಿಸಿದ ಯೂಶಲಿ ತುಂಬಾ ಇಷ್ಟ ಆಗುತ್ತೆ. ಒಂದು ನ್ಯೂ ಲುಕ್ ಕೊಡುತ್ತೆ, ಒಂದು ಫೇಸ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಅಂತ. ಸೊ ಹೇರ್ ಕಟ್ ಇನ್ನೂ ಫುಲ್ ಆಗಿಲ್ಲ, ಒಂದು 80% ಆಗಿತ್ತು. ಅಷ್ಟರಲ್ಲೇ ಮಾತಾಡ್ಸಕ್ ಬಂದ್ವಿ. ಸೊ ನಾನು ಯಾರ ಹತ್ರ ಹೇರ್ ಕಟ್ ಮಾಡಿಸಿದೀನಿ ಅಂದ್ರೆ ಅವರು ಅನುಶ್ರೀ ಅಕ್ಕ ಅವ್ರಿಗೆ ಹೇರ್ ಕಟ್ ಮಾಡ್ತಾರಂತೆ. ನಿಮ್ಗೆ ಎಲ್ರಿಗೂ ಗೊತ್ತು ನಾನು ಅನುಶ್ರೀ ಅಕ್ಕನ ಫ್ಯಾನ್ ಅಂತ. ಸೊ ಹೇಳಿದ ತಕ್ಷಣ ಹೌದು ಅನುಶ್ರೀ ಅಕ್ಕ ನೀವು ಮಾಡಿದ್ದು, ಹಂಗಂದ್ರೆ ನನಗೂ ನೀವು ಹೇರ್ ಕಟ್ ಮಾಡಿ ಅಂತ ಮಾಡಿಸ್ಕೊಂಡೆ. ಸೊ ಅಷ್ಟು ಸ್ಪೆಷಲ್. ಮ್ಯಾಮ್, ನಿಮ್ದು ಮತ್ತೆ ಗಿಲ್ಲಿ ಅವರ ಪೇರು ಟಿವಿಲಿ ತುಂಬಾ ಹೈಪಲ್ಲಿತ್ತು. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅಂದ್ರೆ ಗಿಲ್ಲಿ ಅವ್ರ ಜೊತೆ ನಾನು ಯಾವಾಗ್ಲೂ ಪೇರ್ ಆತರ ಆಗಿಲ್ಲ. ನಾನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಉಜ್ವಲ್ ನನ್ನ ಜೋಡಿ ಆಗಿದ್ರು, ಮತ್ತೆ ಅವ್ರ ಜೋಡಿ ಬಂದ್ಬಿಟ್ಟು ಅನಿಶಾ ಅಂತ ಒಬ್ಬರಿಗೆ ಆಗಿತ್ತು. ಸೊ ಇವಾಗ ಡ್ರೋನ್ ಪ್ರತಾಪ್ ಅವರು ನನ್ನ ಪೇರು ಇದ್ರ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ. ಅದೇ ತರ ಗಿಲ್ಲಿ ಅವ್ರಿಗೆ ಯಶಸ್ವಿನಿ ಅನ್ನೋರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಪೇರ್ ಆಗಿದ್ರು. ಸೊ ಇದು ಎಲ್ಲಿಂದ ಪೇರಿಗೆ ಸ್ಟಾರ್ಟ್ ಆಯ್ತು ಅನ್ನೋದೊಂದು ಕನ್ಫ್ಯೂಷನ್. ಒಂದು ಚಿಕ್ಕ ಸೆಗ್ಮೆಂಟ್ ಮಾಡ್ಬೇಕಾದ್ರೆ, ಕಂಟೆಂಟ್ ಮಾಡ್ಬೇಕಾದ್ರೆ ಅದೇನೋ ವರ್ಕ್ ಆಗ್ಬಿಟ್ಟು ಅದು ಹಂಗೆ ಕಂಟಿನ್ಯೂ ಆಯ್ತು. ಅದು ಜನಕ್ಕೂ ಹಂಗೆ ಇಷ್ಟ ಆಯ್ತು. ಬಟ್ ಇವಾಗ ಅದು ನೆಗೆಟಿವ್ ಆಗಿ ತಿರುಗ್ತಾ ಇರೋದು ನನಗೂ ಸ್ವಲ್ಪ ಅದು ಗೊಂದಲ ಇದೆ, ಯಾಕೆ ಹಿಂಗ್ ಆಗ್ತಾ ಇದೆ ಅಂತ. ಸೊ ಈಗ ಜನಕ್ಕೆ ಇಂಪ್ರೆಸ್ ಮಾಡಕ್ಕೆ ನೆಗೆಟಿವ್ ಕಮೆಂಟ್ಸ್ ಸ್ಟಾಪ್. ಇವಾಗ ನಾನು ಇದು ನನಗೆ ಗಿಲ್ಲಿ ಇಷ್ಟ ಅಂತ ಹೇಳಿದ್ರೆ ನೆಗೆಟಿವ್ ಕಮೆಂಟ್ಸ್ ನಾಳೆಯಿಂದ ಬರುತ್ತು ಆಬ್ವಿಯಸ್ಲಿ ನನಗೆ ಅನ್ಸಿರೋ ಮಟ್ಟಿಗೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಗಿಲ್ಲಿ ಅವ್ರ ಫ್ಯಾನ್ಸ್ ತುಂಬಾ ಜನ ಇದ್ದಾರೆ. ಅಂದ್ರೆ ಅದು ಇಟ್ಸ್ ನಾಟ್ ಪ್ರಿಪೇರ್ಡ್. ನಾವು ಹೋಗಿ ಹಿಂಗೆ ಮಾತಾಡ್ಬೇಕು ಸ್ಟೇಜ್ ಮೇಲೆ ಅಂತ ಯಾವತ್ತು ಅನ್ಕೊಂಡಿರೋದಲ್ಲ. ಅದು ಶೂಟಿಂಗ್ ಸ್ಪಾಟಿಗೆ ಅವ್ರೇನೋ ಬರ್ತಾರೆ, ಅವತ್ತೇನೋ ಮಾತಾಡ್ತಾರೆ, ಅದು ವರ್ಕ್ ಆಗಿರುತ್ತೆ, ಆ ತರ ಅಷ್ಟೇ ಅದು. ಸೊ ಜನಕ್ಕೆ ಇಂಪ್ರೆಸ್ ಮಾಡಕ್ಕೆ ಅವರು ನಂಗೆ ಇಷ್ಟ ಅಂತ ಹೇಳ್ಬಿಡ್ಬೋದು. ನಾಳೆ ಒಂದಿನ ಕೈ ಕೊಟ್ಟರೆ ಮತ್ತೆ ಅದಕ್ಕೂ ಮಾತಾಡ್ತಾರೆ. ಸೊ ನನ್ನ ಪ್ರಕಾರ ಪ್ರೀತಿ ಅನ್ನೋದು ಒಂದ್ಸರಿ ಅಷ್ಟೇ ಆಗೋದು. ಅದಕ್ಕೋಸ್ಕರ ನಾನು ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರ, ಏನೋ ಒಂದು ನೆಗೆಟಿವಿಟಿನ ಸ್ಟಾಪ್ ಮಾಡೋದಕ್ಕೋಸ್ಕರ ಆ ತರ ಒಂದು ಸುಳ್ಳು ನಿರ್ಧಾರ ತಗೊಳ್ಳೋದು ಬೇಡ. ಆಯ್ತು ಮಾತಾಡ್ಕೊಂಡ್ಲಿ, ಮುಂದೆ ಒಂದಿನ ಗೊತ್ತಾಗುತ್ತಲ್ವಾ. ನೀವು ನೆಗೆಟಿವ್ ಅಂತ ಹೇಳಿದ ತಕ್ಷಣ ನಿಮ್ ಬಗ್ಗೆನೆ ನೀವು ಗಿಲ್ಲಿ ಅವ್ರಿಗೆ ಕೈ ಕೊಟ್ಟು ಪ್ರತಾಪ್ ಅವ್ರ ಜೊತೆ ಇದ್ದೀರಾ ಅಂತೆಲ್ಲ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿತ್ತು. ಆ ಟ್ರೋಲ್ಸ್ ಎಲ್ಲ ನೀವ್ ಹೇಗ್ ತಗೊಂತಿದ್ದೀರಾ? ಆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ನಿಮ್ ಮೇಲೆ ಎಷ್ಟು ಪ್ರಭಾವ ಬೀಳ್ತಿದೆ? ಖಂಡಿತವಾಗ್ಲೂ ಅಂದ್ರೆ ಈ ಫೀಲ್ಡ್ ಹೊಸದಲ್ವಾ ನಂಗೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮುಂಚೆ ವರ್ಕ್ ಮಾಡಿದ್ದು. ಈ ಫೀಲ್ಡ್ ನನಗೂ ಆಗ್ಲಿ ನನ್ನ ಫ್ಯಾಮಿಲಿಗಾಗ್ಲಿ ಹೊಸ್ತು. ನನಗೆ ನಾನೇನು ತಗೊಂತಿದ್ದೀನಿ ಅನ್ನೋದಕ್ಕೆ ನನ್ನ ಫ್ಯಾಮಿಲಿ ಅವ್ರು ಹೇಗೆ ತಗೋತಿದ್ದಾರೆ, ನಾನು ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ನ ಇಲ್ಲ ವಾಪಸ್ ಐಟಿಗೆ ಹೋಗ್ಬಿಡ್ಲಾ ಅಂತೆಲ್ಲ ಯೋಚನೆ ಬಂದಿದ್ದುಂಟು. ಬಟ್ ಈ ತರ ಒಂದು ಸೆಲೆಬ್ರಿಟಿ ಲೈಫ್ ಒಂದು ವರ್ಷದಲ್ಲಿ ಬಯಸದೆ ಬಂದ ಭಾಗ್ಯ ನನಗೆ ಇದು. ಸೊ ಹಂಗಾಗಿ ಇರ್ಲಿ ಪರವಾಗಿಲ್ಲ, ಮುನ್ನುಗ್ಕೊಂಡು ಹೋಗೋಣ ಅಂತ ಇದ್ದೀನಿ. ಈ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನನಗೂ ಒಬ್ಬಳಿಗೆ ಅಲ್ಲ, ಸುಮಾರಷ್ಟು ಜನಕ್ಕೆ ಬರುತ್ತೆ. ಸೊ ದೇವರಿಗೆ ಬೈತೀವಂತೆ ಒಂದೊಂದ್ಸರಿ ನಾವು, ಯಾಕಪ್ಪ ದೇವ್ರೆ ಹಿಂಗ್ ಮಾಡ್ದೆ ಅಂತ. ಸೊ ನಾನು ದೇವ್ರ ಮುಂದೆ ಎಲ್ಲ ಯಾವ ಲೆಕ್ಕ ಬೈತಾರೆ, ಪರವಾಗಿಲ್ಲ. ಥ್ಯಾಂಕ್ ಯು. ಕ್ವಶನಾ?